ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಯಾವ ಸ್ಥಾನವಾದರೂ ಯಾರೂ ಕೇಳದೆ ಕೊಡುವುದಿಲ್ಲ, ನನ್ನ ಪರವಾಗಿ ಮುಖಂಡರು ಮನವರಿಕೆ ಮಾಡಿದ್ದಾರೆ ಅಂತ ಹೇಳಿ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತಿಕ್ಕಾಟಗಳು ನಡೀತಾ ಇದ್ದಾವೆ. ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ. ಆ ಆಕಾಂಕ್ಷಿಗಳಲ್ಲಿ ಉಳಿದಿರುವಂತಹ 20 ಸಚಿವ ಸ್ಥಾನ ಯಾರ್ಯಾರ ಪಾಲಾಗತ್ತೆ ಅನ್ನುವಂತಹ ಕುತೂಹಲ ಇದೆ. ದೇವರಾದಂತಹ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಇದೆ. ಸೂಕ್ತ ಸಮಯದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ. 2ನೇ ಹಂತದಲ್ಲಿ ಸಚಿವ ಸ್ಥಾನ ಸಿಗುವ ಬಗ್ಗೆ ಈ ರೀತಿಯಾಗಿ ಹಿಟ್ನಾಳ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಅವರಿಗೆ ಎಲ್ಲ ಮನವರಿಕೆ ಇದೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾರೆ. ಸಮುದಾಯದ ಸಭೆಯನ್ನು ಕೂಡ ಮಾಡಿ ಕೇಳತಕ್ಕಂಥದ್ದು ಅನಿವಾರ್ಯ ಇದೆ. ಇವತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಏನು ಸಚಿವ ಸ್ಥಾನ ಇರ್ಬೋದು, ಇನ್ಯಾವುದೇ ಅಧಿಕಾರಿ ಇರ್ಬೋದು, ಕೇಳಿದಾಗ ಮಾತ್ರ ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮಾಜ ಮುಖಂಡರು ಮನವಿಯನ್ನು ಮಾಡಿ ಬರ್ತೀನಿ ಅಂತಕ್ಕಂಥ ಮಾತು ಮಾಡಿದ್ದಾರೆ. ಇವತ್ತು ಅವರು ಸಿದ್ದರಾಮಯ್ಯ ಸಾಹೇಬ್ರು ಹೈಕಮಾಂಡ್ ಇರ್ಬೋದು ಸೂಕ್ತ ಸಂದರ್ಭದಲ್ಲಿ ಪ್ರಯತ್ನ ಮಾಡ್ತಾ ಇರೋದು. ಸಿಗ್ತಕ್ಕಂತಾನೆ ಪ್ರಯತ್ನ ಮಾಡೋದು. ಅಲ್ಟಿಮೇಟ್ಲಿ ನಾಯಕರು ತೀರ್ಮಾನ ಅಗಡಿ ಅವರು ಬಿಟ್ರೆ ಒಬ್ರು ಕೂಡ ಕೇಂದ್ರದ ರಾಜ್ಯದಲ್ಲಿ ಕೇಂದ್ರ ಸ್ಥಾನದಲ್ಲಿ ರಾಜ್ಯದಲ್ಲಿರ್ಲಿ ಒಬ್ರು ಕೂಡ ಸಚಿವರಾಗ್ಲಿಕ್ಕೆ ಆಗಿಲ್ಲ. ಬಹುಶಃ ಅದನ್ನ ನಮ್ಮ ಹೈಕಮಾಂಡ್ ಮುಖಂಡರುಗಳು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ ವ್ಯಕ್ತಪಡಿಸಿ ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.